ಆವೃತ್ತಿ ಅಂದರೆ ಪ್ರತಿಬಂಧ, ನಿರಾವೃತ್ತಿ ಅಂದರೆ ಪ್ರತಿಬಂಧ ಅಭಾವ ಅಂತ ಅರ್ಥ. ಇದು ಗೀತಾ ತಾತ್ಪರ್ಯ 13ನೇ ಅಧ್ಯಾಯ, ಅಲ್ಲಿ 27ನೇ ಶ್ಲೋಕ. ಗೀತಾ ತಾತ್ಪರ್ಯದ ಜಯತೀರ್ಥರ ಟೀಕಾ ನ್ಯಾಯದೀಪಿಕಾ ಅಲ್ಲಿ ನಿರಾವೃತ್ತಿ ಪ್ರತಿಬಂಧ ಅಭಾವ ಅಂತ ವಿವರಣೆ ಇದೆ. ವಿನಾಯಕ ತಥಾಕಾಶ ನಿರಾವೃತ್ಯ ಪ್ರಕಾಶನಾಥ್. ಗಣಪತಿಯನ್ನ ಆಕಾಶ ಅಂತ ಹೇಳ್ತಾರೆ. ಯಾಕೆಂದ್ರೆ ಯಾವುದೇ ಪ್ರತಿಬಂಧವಿಲ್ಲದೆ ಸಂಚಾರವನ್ನು ಮಾಡಲಿಕ್ಕೆ, ಭೌತಿಕವಾದ ಸಂಚಾರ ಮತ್ತು ಬೌದ್ಧಿಕವಾದ ಸಂಚಾರ, ಇದಕ್ಕೆ ಅನುಕೂಲ ಮಾಡಿಕೊಡುವವನು ಜನರಿಗೆ ಈ ವಿನಾಯಕ. ಹೀಗೆ ವಿನಾಯಕ ತಥಾಕಾಶ ನಿರಾವೃತ್ಯ ಪ್ರಕಾಶನಾಥ್. ಬೌದ್ಧಿಕವಾದ ಸಂಚಾರಕ್ಕೆ ಮತ್ತು ಭೌತಿಕವಾದ ಸಂಚಾರಕ್ಕೆ, ಪಾದದಿಂದ ನಾವು ನಡೆದಾಡುವುದರಿಂದ ಅದಕ್ಕೆ ಎಲ್ಲದಕ್ಕೂ ಕೂಡ ಆಕಾಶದ ಅಭಿಮಾನಿ ಆದ್ದರಿಂದ ಅವನು ಯಾವುದೇ ವಿಘ್ನ ಬರದಂತೆ ಅನುಕೂಲ ಮಾಡಿಕೊಡ್ತಾನೆ. ಆದ್ದರಿಂದ ಆತನನ್ನು ಹೀಗೆ ಆಕಾಶ ಅಂತ ಹೇಳ್ತಾರೆ ಅಂತ. ಇಲ್ಲಿ ನಾವು ಇದನ್ನ ಆವೃತ್ತಿ ಅಂದ್ರೆ ಪ್ರತಿಬಂಧ, ನಿರಾವೃತ್ತಿ ಅಂದ್ರೆ ಪ್ರತಿಬಂಧಾಭಾವ. ವ್ಯವಹಾರದಲ್ಲಿ ಇದು ಹೆಚ್ಚು ಬಳಕೆಯಲ್ಲಿಲ್ಲ. ಮತ್ತೆ ಆವೃತ್ತಿ ಅಂದ್ರೆ ರಿಪಿಟೇಷನ್ ಅಂತಾನೆ ಅರ್ಥ ಹೆಚ್ಚು ಬಳಕೆಯಲ್ಲಿದೆ. ಆದರೆ ಈ ಆವೃತ್ತಿ ಅಂತ ಅನ್ನೋದಕ್ಕೆ ಎರಡು ಅರ್ಥಗಳು. ಒಂದು ರಿಪೀಟ್ ಮಾಡೋದು ಅಂತ ಅರ್ಥ, ಇನ್ನೊಂದು ಮರಳಿ ಬರೋದು ಅಂತ ಅರ್ಥ. ಪೂರ್ವಕ ವೃತ್ತುವರ್ತನೆ ಧಾತುವಿಗೆ ಪಾಠಗಳನ್ನು ಆವರ್ತನೆ ಮಾಡುವುದು, ಒಂದು ಅದು ಕಲಿತ ವಿಷಯವನ್ನ ಅಂತ ಹಾಗೆ ಅರ್ಥನೂ ಆಗ್ತದೆ. ಆವರ್ತತೆ ಅಂದ್ರೆ ಆ ಕಡೆ ತಿರುಗುತ್ತಾನೆ ಅಂತ ಅರ್ಥ ಆಗ್ತದೆ, ಪ್ರವೇಶ ಮಾಡ್ತಾನೆ ಅಂತ ಅರ್ಥ ಆಗ್ತದೆ. ಟರ್ನ್ ಟುವರ್ಡ್ಸ್, ಎಂಟರ್ ಅಂತ ಹೀಗೆಲ್ಲ ಅರ್ಥಗಳನ್ನ ಪ್ರಯೋಗ ಮಾಡಿದ್ದಾರೆ. ಇದಲ್ಲದೆ ರಿವರ್ಸ್ ಅಂತ ಮತ್ತೊಂದು ಪ್ರಯೋಗ, ರಿವರ್ಸ್, ರಿಟ್ರೀಟ್ ಹೀಗೆಲ್ಲ ಪ್ರಯೋಗ ಇದೆ. ಅಂದ್ರೆ ಆ ಕಡೆ ತಿರುಗುವುದು ಅಂತಷ್ಟೇ ಅರ್ಥ ಅಲ್ಲ, ಅದು ಬೇರೆ ಅರ್ಥ ಆಯ್ತು. ಅದರಿಂದ ಅಲ್ಲಿ ಹೋಗ್ಲಿಕ್ಕಾಗದೆ ತೊಂದರೆ ಇರುವುದರಿಂದ ಮರಳಿ ಬರುವುದು, ಹೀಗೆ ಅದು ರಿವರ್ಷನ್ ಅಂದ್ರೆ ಆವೃತ್ತಿ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಹಾಗೆ ನೋಡಿದರೆ ಆವರ್ತತೆ ಮತ್ತು ನಿವರ್ತತೆ ಎರಡಕ್ಕೂ ಒಂದೇ ಅರ್ಥ ಆಗ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ರಿ ಉಪನಿಷತ್ನಲ್ಲಿದೆಯಲ್ಲ, ಅಲ್ಲಿ ಭಗವಂತನನ್ನು ಮುಟ್ಲಿಕ್ಕಾಗದೆ ಮಾತು ಮತ್ತು ಮನಸ್ಸು ಎರಡೂ ಕೂಡ ಮರಳಿ ಬರ್ತವೆ ಅಂತ. ಪ್ರತಿಬಂಧಕ ಇರುವುದರಿಂದ ಇವುಗಳಿಗೆ ಅಲ್ಲಿ ಹೋಗುವ ಶಕ್ತಿ ಸಾಲದಾದ್ರಿಂದ ಮರಳಿ ಬರ್ತವೆ ಅಂತ ಅಲ್ಲಿ ಪ್ರಯೋಗ ಇದೆ. ಹಾಗಾಗಿ ನೀ ಮತ್ತು ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕ ಋತುವರ್ತನೆ ಧಾತುವಿಗೂ ಹೀಗೆ ಅರ್ಥ ಆಗ್ತದೆ. ಇಂಗ್ಲಿಷ್ನಲ್ಲೂ ಅದನ್ನ ರಿವರ್ಷನ್, ರಿಟ್ರೀಟ್ ಅಂತ ಹೀಗೆಲ್ಲ ಅರ್ಥ ಕೊಟ್ಟಿದ್ದಾರೆ. ಶಬ್ದಸಾಗರ ಮೊದಲಾದ ಕೋಶಗಳಲ್ಲಿ ಟರ್ನಿಂಗ್ ಬ್ಯಾಕ್ ಮತ್ತು ಫ್ರಮ್, ಆ ವಸ್ತುವಿನಿಂದ ಮರಳಿ ಬರೋದು. ಒಂದು ವಸ್ತುವನ್ನು ಮುಟ್ಟಿ ಮರಳಿ ಬರೋದು, ಸಕ್ಸಸ್ ಕಂಡು ಬದಲಿ ಕ್ಷೇತ್ರದಿಂದ ಮರಳಿ ಬರೋದು, ಹೀಗೆಲ್ಲ ಅರ್ಥ. ಇನ್ನೊಂದು ಅದಕ್ಕೆ ಹೋಗ್ಲಿಕ್ಕೆ ಆಗದೆ ಮರಳಿ ಬರುವುದು ಅಂತನೂ ಅದಕ್ಕೆ ಅರ್ಥ ಆಗ್ತದೆ. ಸಂದರ್ಭಕ್ಕನುಸಾರವಾಗಿ ಆಗ್ಬೇಕಷ್ಟೇ. ಅದು ಇಂಗ್ಲಿಷ್ನಲ್ಲಿ ಅವೇ ಅಂತ ಒಂದು ಪ್ರಯೋಗ ಮಾಡಿದರೆ ಅದು ಅಲ್ಲಿ ಹೋಗ್ಲಿಕ್ಕೆ ಆಗಲಾರ್ದೆ ಮರಳಿ ಬರುವುದು ಅಂತ ಅರ್ಥ ಆಗ್ತದೆ. ಹಾಗೆ ಟರ್ನ್ ಅವೇ ಅಂತ ಇದನ್ನ ಅನುವಾದ ಮಾಡಬೇಕಾಗ್ತದೆ ಆವರ್ತತೆ ಅಂದ್ರೆ. ಅದೇನೇ ಇಲ್ಲಿ ಆವೃತ್ತಿ ಅಂದ್ರೆ ಆ ದೃಷ್ಟಿಯಿಂದ ಈ ನಾವು ಹಿಂಜರಿಯುವುದಕ್ಕೆ, ನಮ್ಮ ರಿವರ್ಷನ್ ಮತ್ತು ರಿಟ್ರೀಟಿಗೆ ಕಾರಣವಾದ ಒಂದು ಪ್ರತಿಬಂಧಕ ಅಥವಾ ಪ್ರತಿಬಂಧ ಅಂತ ಹೀಗೆ ಅರ್ಥ ಆಗ್ತದೆ. ನಿರಾವೃತ್ತಿ ಅಂತಂದ್ರೆ ಆ ಪ್ರತಿಬಂಧ ಇಲ್ಲದೇ ಇರುವುದು ಅಂತ ಅರ್ಥ ಆಗ್ತದೆ. ಪ್ರಯೋಗ ಮಾಡಿದಾಗ ಇದು ಯಾರಿಗೆ ಎಷ್ಟು ಅರ್ಥ ಆಗ್ತದೋ ಗೊತ್ತಿಲ್ಲ, ಅಂತೂ ಹೀಗಾದರೂ ಅದೊಂದು ತಾತ್ಪರ್ಯ ಆಗ್ತದೆ.